ಹಲೋ ಗೈಸ್, ನಮ್ಮ ಕರಗ ಮಹೋತ್ಸವಕ್ಕೆ ಜಾಸ್ತಿ ದಿನ ಟೈಮ್ ಇಲ್ಲ. ಹಬ್ಬ ಇನ್ನೇನು ಸ್ಟಾರ್ಟ್ ಆಯಿತು, ಫಂಕ್ಷನ್ ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ. ಫಂಕ್ಷನ್ನು ಈ ನಮ್ಮ ಶಿವರಾತ್ರಿ ಹಬ್ಬ ಬಂತು ಅಂದ ತಕ್ಷಣ ಶಿವರಾತ್ರಿ ಹಬ್ಬದಿಂದ ಸ್ಟಾರ್ಟ್ ಆಗುತ್ತೆ. ಶಿವರಾತ್ರಿ ಹಬ್ಬ ಏನು ಜಾಸ್ತಿ ದಿನ ಇಲ್ಲ, ಇನ್ನೊಂದು 3-4 ದಿನ ಇರ್ಬೋದೇನೋ ಮೇ ಬಿ. ಇನ್ನೊಂದು ಮಂಗಳವಾರ ಬುಧವಾರ ಗುರುವಾರ ಇನ್ನೊಂದು 4-5 ದಿನ ಇದೆ. ಸೊ ಇನ್ನು 5 ದಿನದಲ್ಲಿ ಆದಷ್ಟು ಬೇರೆ ಬೇರೆ ಕೆಲಸಗಳು ಎಲ್ಲ ಮುಗಿಸ್ಕೋಬೇಕಾಗತ್ತೆ. ಮೊನ್ನೆ ಬ್ಯಾನರೆಲ್ಲ ಹಾಕಿದ್ರು, ಬಟ್ ಮೇಲೆ ಎತ್ತಿ ಹಾಕುವಾಗ ಸೊ ನನ್ನ ಹೆಲ್ಪ್ ಕೂಡ ಬೇಕಾಗಿತ್ತು. ಹಂಗಾಗಿ ಅದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡಿದೆ. ಸೊ ಇವತ್ತು ಕೂಡ ಬ್ಯಾನರ್ ಅಂಗಡಿಲೇ ಕೆಲಸ. ಸೊ ಡೈರೆಕ್ಟಾಗಿ ಇವಾಗ ಅದಕ್ಕೆ ಬ್ಯಾನರ್ ಅಂಗಡಿಗೆ ಹೋಗ್ತಾಯಿದ್ದೀನಿ. ಹುಡುಗರು ಕೂಡ ಅಲ್ಲೇ ಇದ್ದಾರೆ. ಜಸ್ಟ್ ಫೋನ್ ಮಾಡಿದ್ದೆ ನಮ್ಮ ಹುಡುಗನಿಗೆ, ಬ್ಯಾನರ್ ಅಂಗಡಿಲೇ ಇದ್ದೀನಪ್ಪ ಅಂತಂದ. ಸೊ ಅದಕ್ಕೆ ಡೈರೆಕ್ಟಾಗಿ ಈಗ ಬ್ಯಾನರ್ ಅಂಗಡಿಗೆ ಹೋಗ್ತಾಯಿದ್ದೀನಿ. ಈಗ ಯಾವ ಬ್ಯಾನರ್ ಮಾಡಿಸ್ತಿದ್ದಾರೆ ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ VIP ಕಾರ್ಡ್ ಮಾತ್ರ ಮಾಡಿಸ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ಬನ್ನಿ ಹೋಗೋಣ ಅಲ್ಲೇ ಡೈರೆಕ್ಟಾಗಿ ಸೀದಾ. ಇದು ಯಾವುದೋ ಊರಬ್ಬ ನಡೀತಾ ಇದೆ, ಯಾವುದು ಅಂತ ಗೊತ್ತಾಗಿಲ್ಲ. ಶಿವರಾತ್ರಿಗೆ ಇರಬೇಕು ಮೇ ಬಿ, ಶಿವರಾತ್ರಿಗೆ ಇರೋದಿದು. ಇದೇ ದೇವಸ್ಥಾನದ್ದು ಅನಿಸುತ್ತೆ. ಯಾವುದೋ ಫಂಕ್ಷನ್ ನಡೀತಾ ಇದೆ. ನಾವು ಬ್ಯಾನರ್ ಅಂಗಡಿಗೆ ಹೋಗೋ ಅಷ್ಟರಲ್ಲಿ ಬ್ಯಾನರ್ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಹೋಗೇ ಬಿಟ್ಟಿರ್ತಾರೆ ಅನಿಸುತ್ತೆ. ಆಯಿತು, 6 ಗಂಟೆಗೆ ಬಾ ಅಂತ ಹೇಳಿದ ನಮ್ಮ ಹುಡುಗ. ಸೊ ಕ್ಯಾಮ್ರಾ ಏನಾರು ಇದೆಯೇನಪ್ಪ ಇಲ್ಲಿ? ಇಲ್ಲ, ಫ್ರೀ ಲಿಫ್ಟ್ ಬಿಟ್ಟಾಗ್ಬಿಟ್ರು. ಸೊ ಈಗ ನಾನು KR ರೋಡ್ ಹತ್ರ ಇದ್ದೀನಿ. ನಮಗೆ ತುಂಬ ನಿಯರೆಸ್ಟು, ನಮಗೆ ಪ್ರಿಂಟಿಂಗ್ ಪ್ರೆಸ್ ಇಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ, ಏನು ತೊಂದರೆ ಇಲ್ಲ. ನಮ್ಮ ಹುಡುಗರು ಆಲ್ಮೋಸ್ಟು ಒಂದು 90% ಯಾವುದೇ ಬಂದು ಬ್ಯಾನರ್ ಆಗಿದ್ರು ಅಲ್ಲೇ ಮಾಡಿಸೋದು. ಸೊ ಈಗಲೂ ನಾವು ಅಲ್ಲೇ ಹೋಗ್ತಾ ಇರೋದು. ಈಗ ಹೋಗೋಣ ಬ್ಯಾನರ್ ಅಂಗಡಿ, ಇನ್ನೇನು ಬಂದೇ ಬಿಡ್ತು. ಈಗ ನಾನು ಯಡಿಯೂರು ಹತ್ರ ಇದ್ದೇನೆ, ಬನಶಂಕರಿ ಸರೌಂಡಿಂಗಲ್ಲ ಯಡಿಯೂರು ಅಂತಿದೆ, ಅಲ್ಲೇ ಇದೆ. ಯಡಿಯೂರು ಬಸ್ ಸ್ಟಾಪ್ ಪಕ್ಕದಲ್ಲೇ ರಾಘವೇಂದ್ರ ಪ್ರಿಂಟಿಂಗ್ ಪ್ರೆಸ್ ಅಂತ ಇರುತ್ತೆ. ರಾಘವೇಂದ್ರ ಗ್ರಾಫಿಕ್ಸ್ ಅಂತಲೂ ಪ್ರಿಂಟಿಂಗ್ ಪ್ರೆಸ್ ಅಂತಲೂ ಇದೆ. ಅಲ್ಲಿ ನಾವು ಬ್ಯಾನರ್ ಕೊಡೋದು. ಬಂದೆ ಬ್ಯಾನರ್ ಅಂಗಡಿ ಹತ್ರ. ಇದೆ ಬ್ಯಾನರ್ ಅಂಗಡಿ. ಬಂದೆ ಜಾಗನೇ ಇಲ್ವಲ್ಲಪ್ಪ. ಗಾಡಿ ಎಲ್ಲ ಕಬಿದೆ. ಇದೆ ಬ್ಯಾನರ್ ಅಂಗಡಿ ಮೇಲೆ. ಎಲ್ಲ ಅಲ್ಲೇ ಇದ್ದಾರೆ. ಬನ್ನಿ ಹೋಗೋಣ, ಏನು ಮಾಡ್ತಿದ್ದಾರೆ ನೋಡೋಣ. ಬ್ಯಾನರು VIP ಕಾರ್ಡ್ ಹೆಂಗೆ ಹೊಡಿತಾ ಇದ್ದಾರೆ, ಯಾವ ಥರ ಹೊಡಿತಾ ಇದ್ದಾರೆ ನೋಡೋಣ. ಇಲ್ಲೇ ಕೂತಿದ್ದಾರೆ ನೋಡಪ್ಪ. ಓಡಾಡಬೇಕಾದ್ರೆ ಬ್ಯಾನರ್ ಎಲ್ಲ ಫೋಟೋ ಹಾಕ್ಸ್ಕೊಬೇಡ. ಇದೇ ಆನ್ ಮಾಡ್ಕೊಂಡ್ರೆ ಆನಲ್ಲೇ ಇದೆ, ಆನಲ್ಲೇ ಇದೆ, ಆನಲ್ಲೇ ಇದೆ. ಅಷ್ಟೇ ಆನ್ ಮಾಡಿದ್ಯಾ? ಹಾಂ, ಅವನ ಮಗ ತೋರಿಸ್ಕೊಡಂಗೆ. ಯಾರು ಇವನು? ಯೂಟ್ಯೂಬ್ ಹಾಕಿ ನೋಡ್ಕೊಂಡು ನಿಜ ಬರ್ತೀನಿ ನೋಡಿ ದೇವ್ರಣ್ಣ. ಅವನು ವಿಡಿಯೋ ಬ್ಲಾಗ್ ಮಾಡೋದಾ? ಏನು ಚಾನಲ್ ಹೆಸರು? ತೆಗಿತೀನಿ, ನಿನಗೆ ಗೊತ್ತಾಗ್ಬಿಡ್ತದೆ ಈಗ. ಅಲ್ಲ, ಮಕ ನೋಡಿದ ತಕ್ಷಣ ಅವನೇ ಶಾಕ್ ಆಗ್ಬಿಡ್ತಾನೆ ಯಾರು ಅಂತ. ಅಲ್ಲ, ಈಗ ಅವ್ನ ಮಕ ನೋಡಿದ ತಕ್ಷಣ ಅವನೇ ಶಾಕ್ ಆಗ್ಬಿಡ್ತಾನೆ ಈಗ.
ಸೀರಿಯಸ್ ಆಗಿ ಆನ್ ಆಗುತ್ತೆ ನೋಡಿ. ಈಗ ಆನಲ್ಲೇ ಇದೆ ನೋಡಲ್ಲಿ. ಒಂದು ಟೀ ಕುಡ್ಕೊಬರೋಣ ಅಂತ ಅಂದ್ಬಿಟ್ಟು ಈಚೆ ಕಡೆ ಹೋದರೆ ಆಗಲೇ ಒಂದಷ್ಟು ಜನ ಬಂದು ಸೇರ್ಕೊಬಿಡೋದ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಇವ್ರದ್ದಾಗಲೇ ಅಂದ್ಬಿಟ್ಟು ನೋಡೋಣ ಅಂತ ಕೂತ್ಕೊಂಡ್ರೆ 1 ಅವರ್ ಮೇಲೆ ಆಗೋಯ್ತು. ಸರಿ ಹಂಗೂ ಹಿಂಗೂ ಮಾಡಿಕೊಂಡು 1 ಅವರ್ ಕಾಯೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಏನೇ ಮಾಡಿದ್ರು ಆಗಲಿ ಬಿಡಲಿಲ್ಲ. ಸರಿ ಅಂದ್ಬಿಟ್ಟು ಇನ್ನೇನು ಮಾಡಿದ್ರು, ಯಾವುದೋ ಒಂದು ಫಿಲಮ್ ಹಾಕಿದ್ರು ನೋಡ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಂಗೂ ಹಿಂಗೂ ಕಳೆದೇ ಹೋಯ್ತು. 7:45 6 ಗಂಟೆಗೆ ಬಂದವನು 1:45 ಗಂಟೆ ಟೈಮ್ ಆಗೇ ಹೋಯ್ತು. ಎಡಿಟಿಂಗ್ ಮಾಡ್ಸೋಣ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ನೋಡಿದ್ರೆ ನಮ್ಮ ಫೈಲೇ ಡಿಲೀಟ್ ಆಗಿಬಿಟ್ಟಿದೆ ಅಂತಂದರು. ಈಗ ಸ್ವಲ್ಪ ಹುಡುಗರೆಲ್ಲ ಫುಲ್ ಖುಷಿಯಾಗ್ಬಿಟ್ರು. ಡಿಲೀಟ್ ಆಗಿರೋ ಫೈಲು ಇಲ್ಲಿದೆ ಅಂತ ಗೊತ್ತಾಯಿತು ಅಂದ ತಕ್ಷಣ ಹುಡುಗರು ಫುಲ್ಲು ಖುಷಿಯಾಗ್ಬಿಟ್ಟು ಎಲ್ಲರ ಮುಖದಲ್ಲೂ ಸಂತೋಷ. ಸಿಕ್ತು ಅನಿಸುತ್ತೆ ಫೈಲು. ತೆಗಿತಾ ಇದ್ದಾರೆ. ಹೋದ ವರ್ಷದ 2025 ಫೈಲೇ ಡಿಲೀಟ್ ಆಗಿಬಿಟ್ಟಿದೆ ಅಂತ ಅಂದ್ಬಿಡೋದ. ಎಲ್ಲರ ಮುಖದಲ್ಲಿ ಹಂಗೆ ಒಂಥರ ಸ್ಯಾಡ್ ಮುಖಗಳು. ಪಾಪ ಯಾರು ನೋಡೋಕ್ಕಾಗಲಿಲ್ಲ. 23 ಅಂತಂದರು, 24 25 ಫೈಲೇ ಎರೇಸ್ ಆಗಿಬಿಟ್ಟಿದೆ ಅಂತಂದರು. ಸರಿ ಒಂದು ಸಿಸ್ಟಮಲ್ಲಿ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಸಿಸ್ಟಮಲ್ಲಿ ಹುಡ್ಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಪಾಪ ಅವರು ಟ್ರೈ ಮಾಡಿದ್ರು. ಇದಲ್ಲಿದೆ ಬನ್ನಿ ಅಂತ ಕರೆದ್ರು. ಖುಷಿ ನೋಡಿ ಸಿಕ್ಕಿದೆ ಅಂದ ತಕ್ಷಣ. ಸಿಕ್ತಾ ಫೈಲು? ಹಾಂ, ನಮ್ಮ ದೇಶ. ಸಿಕ್ತಾ ಫೈಲು? ಇವ್ನಿಗೆ ಯಾವುದೋ ದೇವ್ರು ಬಂತು. ಫೈನಲಾಗಿ ಇವರು ಇದೆಲ್ಲ ಬ್ಯಾನರ್ ಎಲ್ಲ ಮುಗೀತು ಅಂತಂದ್ಬಿಟ್ಟು ನಮ್ಮದು ಶುರು ಮಾಡಿದ್ರು. ಟೈಮು ಹಂಗೂ ಹಿಂಗೂ 8 ಗಂಟೆ ಆಗೇ ಹೋಯ್ತು. ಏನು ಮಾಡೋದು, 8 ಗಂಟೆ ಆಗೋಯ್ತಲ್ಲ ಅಂದ್ಬಿಟ್ಟು ಸರಿ ಕೂತ್ಕೊಂಡು ಇವತ್ತು ಯಾವುದೂ ಬೇರೆ ಕೆಲಸ ಆಗೋಲ್ಲ, ಕಂಪ್ಲೀಟಾಗಿ ಇದು ಮುಗಿಸ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡು ಅಂದ್ಬಿಟ್ಟು ಕುಂತ್ಕೊಂಡಿದ್ಬಿಟ್ವಿ. ನೋಡಿದ್ರೆ ಫೈನಲಾಗಿ ಇನ್ನೂ ನಮ್ಮದು ಚಾಪ್ಟರ್ ಹುಡುಕ್ತಾನೆ ಅವ್ರೆ. ನೋಡೋಣ ಸಿಗುತ್ತಾ ಸಿಗಲ್ವ. ಯಾವಾಗಲೇ ಸಿಕ್ತು ಅಂತಂದರು, ಇಲ್ಲಿದೆ ಅಂತಂದರು, ಈಗ ಹುಡುಕ್ಬೇಕು ಅಂತವ್ರೆ. ಏನಣ್ಣ? ಹಾಂ, ಓಪನ್ ಚಾನಲ್ ಓಪನ್ ಆಗಿದೆ. 8:15 ಕೂತ್ಕೊಂಡಿದ್ದು ಎಡಿಟಿಂಗಿಗೆ ಎಲ್ಲ ಹೋದ್ಮೇಲೆ ಈಗ ಟೈಮ್ ನೋಡಿದ್ರೆ 10:30. ಬ್ಯಾನರು ಎಡಿಟಿಂಗ್ ಆಗ್ತಾನೇ ಇದೆ. ಜಾತ್ರೆ ಮಾಡಬೇಕು ಅಂದರೆ ಅಷ್ಟು ಸುಲಭವಾಗಿ ಕ್ಲೀನಾಗಿ ಜಾತ್ರೆ ಯಶಸ್ವಿ ಆಗಬೇಕು ಅಂದರೆ ಈ ಥರ ಟೈಮ್ ನಾವು ಕಳೀಲೇಬೇಕಾಗತ್ತೆ. ಟೈಮ್ ಪಾಸ್ ಆಗಿಲ್ಲ ಅಂತಂದ್ಬಿಟ್ಟು ಏನೆಲ್ಲ ಆಟ ಆಡ್ತಾವೆ ನೋಡಿ ಅವನು. ಏಯ್ ಮಧು, ತಿರ್ಗಿ ಇಲ್ಲಿಂದ ಹೋದಲ್ಲ ಹಂಗೆ ಹೋಗ, ಹೋಗ. ಟೈಮ್ ಪಾಸ್ ಆಗಿಲ್ಲ ಅಂತಂದ್ಬಿಟ್ಟು ಏನೆಲ್ಲ ಆಟ ಆಡ್ತಾವೆ ನೋಡು. ಹಾಂ, ಹೋಗ ಇಲ್ಲಿಂದ ಫಸ್ಟಿಂದ ಹೋದಲ್ಲ, ಇಲ್ಲಿಂದ ಹಂಗಿಂದ ಹೋದ ಲವ್ ಬಾಯ್ಲಿ, ಇಲ್ಲಿಂದ ಹೋದಲ್ಲ ಹಂಗೆ ಹೋಗಿ ತಿರ್ಗ. ಟೈಮ್ ಪಾಸ್ ಆಗಿಲ್ಲ ಅಂತ ಹೋಯ್ತಾ ಇದ್ದಲ್ಲ ಹಂಗೆ ಹೋಗ ಅಡ. ಟೈಮ್ ಪಾಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾವನ, ಡಿಲೀಟ್ ಮಾಡ್ಬಿಟ್ಟಿಯೋ. ಶಿವರಾತ್ರಿ ಹಾಂ ಪ್ರಯುಕ್ತ ಅಮ್ಮನವರ ಕರ್ಗ ಉತ್ಸವ 11 ಗಂಟೆ ಹಾಗೆ ಮಾಡೇ ಬಿಟ್ರೆ ಕೊನೆಗೂ ಫೈನಲಾಗಿ. ಹಾಂ, ಊಟ ಸೊಪ್ಪು ಸಾರು. ಹಲೋ ಅಣ್ಣ, ನಾವು ಏಸಪ್ಪನ ಮಕ್ಕಳಲ್ಲ, 12 ಗಂಟೆ ಕಾಯಕ್ಕೆ. ಹಾಂ, 12 ಗಂಟೆ ಕಾಯಕ್ಕೆ. ಅಯ್ಯಪ್ಪ, ಅದೆಲ್ಲ ಏನಿದ್ರೆ ಏಸಪ್ಪನ ಮಕ್ಳಿಗೆ ಸರಿ. 12 ಗಂಟೆ ಆಗೋಯ್ತು ನಡೀರಿ. ಟೈಮ್ ಪಾಸ್ ಆಗ್ಬೇಕಂದ್ರೆ ಇವನು ನೋಡ್ಬೇಕು ನಾವು. ಈಗ ಫೈನಲಾಗಿ 11 ಗಂಟೆ ಮುಗೀತು. ಈಗ ಪೆನ್ ಡ್ರೈವ್ ಒಂದು ಕಾಪಿ ಹಾಕ್ಸ್ಕೊಂಡು
ಹೋಗೋದಷ್ಟೇ ಇವಾಗ. ಟೈಮ್ 11 ಗಂಟೆ ಆಯಿತು. ಪಾಪ ಎಡಿಟಿಂಗ್ ಮಾಡೋರ್ಗು ತುಂಬ ಇಷ್ಟೊತ್ತು ಗಂಟೆ ಡಿಸ್ಟರ್ಬ್ ಮಾಡಿಬಿಟ್ಟು ಪಾಪ ಕರಗ ಅಂತ ಅಂದ್ಬಿಟ್ಟು ಪಾಪ ಅವರು ನಮಗೆ ಇಷ್ಟೊತ್ತು ತನಕ ಸಪೋರ್ಟ್ ಮಾಡಿದ್ರು. ಟೈಮ್ 11 ಗಂಟೆ ಆಗೇ ಹೋಯಿತು. ಕೊನೆಗೂ ಫೈನಲಾಗಿ ಇದಕ್ಕೆ ಅಂತ ಹೆಚ್ಚು ಕಮ್ಮಿ 3-4 ಅವರ್ ವೆಯ್ಟ್ ಮಾಡಿದಾಗೋಯ್ತು. ಮುಗೀತಾ ಚಲೋ. ಅಯ್ಯಪ್ಪ, ಫೈನಲ್ ಕಂಪ್ಲೀಟಾಗಿ ಮುಗೀತು. ಪೆನ್ ಡ್ರೈವೆಲ್ಲ ಹಾಕಿಟ್ಟಿದ್ದಾರೆ ವಾಟ್ಸಪ್ಪಲ್ಲಿ. ಓಡೋದು ಅಷ್ಟೇ ಅಲ್ವಾ? ಮತ್ತು 10 ಗಂಟೆ 11 ಗಂಟೆ ಆಗೋಯ್ತು ಫೈನಲಾಗಿ. ಈಗ ಮನೆಗೆ ನೋಟ್ಲು. ಅದು ಆಫ್ ಮಾಡ್ಬಿಟ್ಟೆ ಅಪ್ಪ. ಯಾವ ಕಡೆ ಪಯಣ ಈಗ? ನಾನು ಹಿಂಗೆ ಓಡ್ಲಾ? ಇಲ್ಲ ಹಾಂ ಹಾಂ, ನಾನು ಹಿಂಗೆ ಓಡ್ತೀನಿ. ಬಾಯ್. ಹಾಂ, ಬೇಡ ಮನೇಲಿ ಮಾಡಿದ್ದಾರೆ. ಫೈನಲ್ ಟಚ್ ಅಪ್ ಎಲ್ಲರಿಗೂ ಬಾಯ್ ಬಾಯ್. ಫೈನಲ್ ಟಚ್ ಅಪ್ ಎಲ್ಲರಿಗೂ ಬಾಯ್ ಬಾಯ್. ಬಾ ಟೈಮ್ ಎಷ್ಟು? ಹಾಂ, 11:15. ಕೆಳಗಡೆ ಸಿಕ್ಕಿದ್ರೆ ಅಲ್ಲಿ ಒಂದಷ್ಟು ಹೊತ್ತು ಆಯ್ತು. 10 ನಿಮಿಷ 1/4 ಗಂಟೆ ಆಗೇ ಹೋಯ್ತು ಅಲ್ಲಿ ಮಾತಾಡ್ಕೊಂಡ ತನಕ. ಬಾಯ್. ಕ್ಲೀನಾಗಿ ಎಡಿಟಿಂಗ್ ಮುಗಿಸ್ಕೊಂಡು 11 ಗಂಟೆ ಈಗ ಮನೆಗೆ ಹೋಗ್ತಾಯಿದ್ದೀನಿ. ಮತ್ತು ನಾನು ಪಾರ್ಟ್ 3ನಲ್ಲಿ ನಾಳೆ ಏನು ಪ್ರೋಗ್ರಾಮು, ನಾಳೆ ಏನು ಕೆಲಸ ಮಾಡ್ತೀವಿ ಅನ್ನೋದು ನೋಡೋಣ. ನಾಳೆನೂ ಬ್ಯಾನರ್ ಇರುತ್ತೆ, ಅದ್ರ ಜೊತೆಗೆ ಅಡಿಷನಲ್ ಬೇರೆ ಕಾರ್ಯಕ್ರಮಗಳು ಇಟ್ಕೊಂಡಿರ್ತೀನಿ. ಇವತ್ತು ಬ್ಯಾನರ್ ಎಲ್ಲ ಆಗಿದೆಯಲ್ವ, ನಾಳೆ VIP ಕಾರ್ಡ್ ಹೊಡ್ಸಿರ್ತಾರೆ, ನಾಳೆ ಕೊಡೋದಾಗಿರ್ಬೋದು. ಇಲ್ಲ ಅಂತಂದರೆ ಏರಿಯಾ ಎಂಟ್ರೆನ್ಸಲ್ಲಿ ಬ್ಯಾನರ್ ಹಾಕಿರ್ಬೋದು. ಯಾವುದೋ ಒಂದು ನಾಳೆ ಒಂದು ಕೆಲಸ ಇರುತ್ತೆ. ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ನಾಳೆ ಏನು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಬಟ್ ಯಾಕಂದರೆ ಜಾತ್ರೆ ಹತ್ರ ಇರೋದ್ರಿಂದ ಎಮರ್ಜೆನ್ಸಿ ಅಂದರೆ ಮೈನ್ ಏನು ಬೇಕಾಗಿತ್ತು ಅದನ್ನು ನಾವು ಪಟ ಅಂತ ಮುಗಿಸ್ಕೊತ ಇರ್ತೀವಿ. ಹಾಗಾಗಿ ನಾಳೆ ಏನು ಪ್ರೋಗ್ರಾಮ್ ಅಂತ ನಾಳೆ ಬೆಳಿಗ್ಗೆ ನಮಗೆ ಗೊತ್ತಾಗೋದು. ಹಾಗಾಗಿ ಇವಾಗ ಎಲ್ಲರಿಗೂ ಟಾಟಾ ಹೇಳ್ತಾ, ಸೊ ನಾಳೆ ಏನು ಪ್ರೋಗ್ರಾಮ್ ಇದೆ ನೋಡಿಕೊಂಡು ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್, ಗುಡ್ ನೈಟ್. 11:15 ಆಯಿತು. ವಿಡಿಯೋ ನೋಡಿದ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.